ನೆಲಮುಗಿಲು ಒಂದಾಗಲಿ, ನದಿ ಸಾಗರ ಕೆಂಪಾಗಲಿ, ಬೆಟ್ಟಗಳು ಮುಸುಗುಂಡಲಿ, ಮರಗಿಡಗಳು ಮಾತಾಡಲಿ, ಮರಗಿಡಗಳು ಮಾತಾಡಲಿ. ಕ್ರಾಂತಿಯಾಗಲಿ, ನೆಲದ ಕ್ರಾಂತಿಯಾಗಲಿ, ಅನ್ನ ಬೆಳೆದ ಭೂಮಿಗಾಗಿ ಕ್ರಾಂತಿಯಾಗಲಿ, ಕ್ರಾಂತಿಯಾಗಲಿ, ನೆಲದ ಕ್ರಾಂತಿಯಾಗಲಿ, ಅನ್ನ ಬೆಳೆದ ಭೂಮಿಗಾಗಿ ಕ್ರಾಂತಿಯಾಗಲಿ. ದೇವನಹಳ್ಳಿಯ ರೈತರ ಭೂಸ್ವಾಧೀನ ವಿರೋಧಿ ಹೋರಾಟ ಈಗ ರಾಜ್ಯದೆಲ್ಲೆಡೆ ಗಮನ ಸೆಳೆದಿದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೂ ಈ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಚನ್ನರಾಯಪಟ್ಟಣದ 13 ಹಳ್ಳಿಗಳಿಗೆ ಸೇರಿದ ಸುಮಾರು 800 ಕುಟುಂಬಗಳು ತಲೆಮಾರುಗಳಿಂದ ಕೃಷಿಯನ್ನು ನಂಬಿ ಬದುಕುತ್ತಿದ್ದಾರೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪ ಇರುವ ಫಲವತ್ತಾದ ಭೂಮಿಯನ್ನು ಹರಳೂರು ಕೈಗಾರಿಕಾ ಪ್ರದೇಶಕ್ಕಾಗಿ ಕೆಐಎಡಿಬಿ ಸ್ವಾಧೀನಪಡಿಸಿಕೊಳ್ಳಲು ಹೊರಟಿದೆ. 2022ರಲ್ಲಿ ಬಿಜೆಪಿ ಸರ್ಕಾರವು 1777 ಎಕರೆ ಭೂಮಿಯನ್ನು ಬಲವಂತವಾಗಿ ವಶಪಡಿಸಿಕೊಳ್ಳಲು ತೀರ್ಮಾನಿಸಿತ್ತು. ಕಳೆದ 3.5 ವರ್ಷಗಳಿಂದ ಅಂದರೆ 1180 ದಿನಗಳಿಂದಲೂ ರೈತರು ತಮ್ಮ ಭೂಮಿ ಉಳಿಸಿಕೊಳ್ಳಲು ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದಾರೆ. ಇದು ಹಿಂದಿನ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ತಂದಿದ್ದ ಭೂ ಸ್ವಾಧೀನ ಮತ್ತು ಪುನರ್ವಸತಿ 2013ರ ಕಾಯ್ದೆ ಉಲ್ಲಂಘನೆಯಾಗಿದೆ. ನಾವ್ಯಾಕೆ ಅವ್ರಿಗೆ ಬಿಡಬೇಕು? ಅದು ನಮ್ಮದು ಏನೋ ದರ್ಖಾಸ್ತಿಂದ ಕೊಟ್ಟಿರೋಂಥ ಜಮೀನಾದರೆ ಏನೋ ಅನ್ಬೋದು. ಇದು 7ನೇ ತಲೆಮಾರಿಂದ ಪಿತ್ರಾಯಿ ಸತ್ತ ಆಸ್ತಿ. ಇದು ಆ ಕಾಲದಾಗ ನಮ್ಮ ಹಿರಿಯರು ಕೊಂಡಿರೋಂಥ ಆಸ್ತಿ. ಇದು ಇವತ್ತು ಅವ್ರಿಗೆ ಬಿಟ್ಬಿಟ್ಟು ನಾವು ಬೀದಿ ಪಾಲಾಗಬೇಕಾ? ವಿರೋಧ ಪಕ್ಷದಲ್ಲಿದ್ದಾಗ ಈ ಭೂ ಸ್ವಾಧೀನವನ್ನು ವಿರೋಧಿಸಿದ್ದ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ತಾವು ಅಧಿಕಾರಕ್ಕೆ ಬಂದರೆ ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಡುವುದಾಗಿ ಆಶ್ವಾಸನೆ ನೀಡಿದ್ದರು. ಆದರೆ ಈಗ ಅದೇ ಹಾದಿಯಲ್ಲಿ ಸಾಗುತ್ತಿರುವುದು ರೈತರಲ್ಲಿ ಆಕ್ರೋಶ ಮೂಡಿಸಿದೆ. ರೈತರ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಅನಿರ್ದಿಷ್ಟಾವಧಿ ಧರಣಿಯನ್ನ ಹಮ್ಮಿಕೊಂಡಿದ್ದೀರಿ. ನಿಮ್ಮ ಧರಣಿಗೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಇಂಡಸ್ಟ್ರಿ ಬರಬೇಕು, ಇಂಡಸ್ಟ್ರಿಯವರು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇಂಡಸ್ಟ್ರಿಯವರು ಕೊಡಬೇಕಾದ್ರೆ ಇಂಡಸ್ಟ್ರಿ ಬೆಳಿಬೇಕು ನಿಜ, ಇನ್ವೆಸ್ಟ್ಮೆಂಟ್ ಬರಬೇಕು ನಿಜ, ಇನ್ವೆಸ್ಟ್ಮೆಂಟ್ ಬರದೇನೆ ಉದ್ಯೋಗ ಸೃಷ್ಟಿ ಆಗೋದೆಲ್ಲ ನಿಜ. ಹಾಗಂತೇಳಿ ರೈತರನ್ನ ಒಕ್ಕಲೆಬ್ಸ್ತಕ್ಕಂಥ ಕೆಲಸ ಮಾಡಬಾರ್ದು. ಇತ್ತೀಚೆಗೆ ಸರ್ಕಾರ ಅಂತಿಮ ನೋಟಿಸ್ ನೀಡಿದಾಗ ಹೋರಾಟ ತೀವ್ರಗೊಂಡಿತ್ತು. ಸಂಯುಕ್ತ ಕಿಸಾನ್ ಮೋರ್ಚಾದ ಭಾಗವಾಗಿರುವ ಸಂಯುಕ್ತ ಹೋರಾಟ ಕರ್ನಾಟಕವು ದೇವನಹಳ್ಳಿ ಚಲೋಗೆ ಕರೆ ನೀಡಿತ್ತು. ಹೆಚ್ಚಿನ ಒತ್ತಡದಿಂದ ಸರ್ಕಾರ ಭಾಗಶಃ ಅಂದರೆ 3 ಹಳ್ಳಿಗಳ 495 ಎಕರೆ ಭೂ ಸ್ವಾಧೀನವನ್ನು ಕೈಬಿಟ್ಟಿದೆ. ಆದರೆ ಇನ್ನೂ 1232 ಎಕರೆ ಭೂಮಿ ಅಪಾಯದಲ್ಲಿದೆ. ಇದು ಒಡೆದು ಆಳುವ ತಂತ್ರ ಎಂದು ಹೋರಾಟದ ನಾಯಕರು ಕಿಡಿಕಾರಿದ್ದಾರೆ. ಜೂನ್ 24ರ ಪತ್ರಿಕಾಗೋಷ್ಠಿಯಲ್ಲಿ ಸಚಿವರಾದ ಎಂಬಿ ಪಾಟೀಲ್ ಮತ್ತು ಮುನಿಯಪ್ಪ ವಾಣಿಜ್ಯ ನಿವೇಶನಗಳನ್ನು ನೀಡುವುದಾಗಿ ಹೇಳಿದ್ದರೂ ರೈತರು ತಿರಸ್ಕರಿಸಿದ್ದಾರೆ. 67 ವರ್ಷದ ಲಕ್ಷ್ಮಮ್ಮ ಎಂಬ ರೈತ ಮಹಿಳೆ ಭೂಮಿ ಕಳೆದುಕೊಂಡ ಮೇಲೆ ನಿವೇಶನಗಳನ್ನು ತೆಗೆದುಕೊಂಡು ನಾವು ನಮ್ಮ ನೋವಿನ ಅಂಗಡಿ ಕಟ್ಟಬೇಕೇ ಎಂದು ಮರು ಪ್ರಶ್ನಿಸುವ ಮೂಲಕ ಸರ್ಕಾರದ ಆಶ್ವಾಸನೆಗಳ ಪೊಳ್ಳುತನವನ್ನು ಎತ್ತಿ ತೋರಿಸಿದ್ದಾರೆ. ಖ್ಯಾತ ನಟ ಪ್ರಕಾಶ್ ರಾಜ್ ಅವರಂತಹ ಗಣ್ಯರು ರೈತರ ಬೆಂಬಲಕ್ಕೆ ನಿಂತು, ನೀವು ಜನರನ್ನು ಆಳಲು ಬಂದಿಲ್ಲ, ಅವರನ್ನು ಪ್ರತಿನಿಧಿಸಲು ಬಂದಿದ್ದೀರಿ, ನಿಮ್ಮ ಮಾತಿಗೆ ಬದ್ಧರಾಗಿರಿ, ಇಲ್ಲವೇ ರೈತರನ್ನು ವಾಚ್ಮ್ಯಾನ್ಗಳನ್ನಾಗಿ ಮಾಡುತ್ತೀರಾ ಎಂದು ನೇರವಾಗಿ ಪ್ರಶ್ನಿಸಿ ಮುಖ್ಯಮಂತ್ರಿಗಳು ತಮ್ಮ ಕಣ್ಣು ಕಿವಿಗಳನ್ನು ತೆರೆದು ಅಂತಸ್ಸಾಕ್ಷಿಯಿಂದ ಪ್ರತಿಕ್ರಿಯಿಸುವಂತೆ ಆಗ್ರಹಿಸಿದ್ದಾರೆ. ಈ ಹೋರಾಟ ಕೇವಲ ಹೆಚ್ಚಿನ ಪರಿಹಾರಕ್ಕಾಗಿ ಮಾತ್ರ ಸೀಮಿತವಲ್ಲ. ಇದು ಭೂಮಿಯ ಹಕ್ಕು, ಸ್ವಾವಲಂಬಿ ಜೀವನ ಮತ್ತು ಸ್ಥಳೀಯ ಸಂಸ್ಕೃತಿಯ ರಕ್ಷಣೆಗಾಗಿ ನಡೆಯುತ್ತಿರುವ ಸೈದ್ಧಾಂತಿಕ, ಸಾಮಾಜಿಕ ಮತ್ತು ರಾಜಕೀಯ ಹೋರಾಟ ಎಂದು ಸಂಯುಕ್ತ ಹೋರಾಟ ಕರ್ನಾಟಕ ಹೇಳಿದೆ. ಇಷ್ಟು ಮಾತ್ರವಲ್ಲದೆ ಇದು ತಮ್ಮ ಪೂರ್ವಜರ ಸಮಾಧಿಗಳು ನೆಲೆಸಿರುವ ಭೂಮಿಯನ್ನು ಉಳಿಸಿಕೊಳ್ಳುವ ಪ್ರಶ್ನೆ. ಸರ್ಕಾರವು ಜನರ ಆತಂಕಕ್ಕೆ ಸ್ಪಂದಿಸಿ ತನ್ನ ನೀತಿಗಳನ್ನು ಮರುಪರಿಶೀಲಿಸದಿದ್ದರೆ ಈ ಹೋರಾಟ ಬೃಹತ್ ಜನಾಂದೋಲನವನ್ನಾಗಿ ಪರಿವರ್ತನೆಯಾಗಲಿದೆ ಎಂಬ ಎಚ್ಚರಿಕೆಯನ್ನು ಸಂಯುಕ್ತ ಹೋರಾಟ ನೀಡಿದೆ. ಕಳೆದ ದಶಕದಲ್ಲಿ ಭೂ ರಹಿತ ಮತ್ತು ಸಣ್ಣ ರೈತರು ಭೂಮಿ ಹಾಗೂ ವಸತಿಗಾಗಿ ನಡೆಸಿದ ದೀರ್ಘ ಹೋರಾಟಗಳ ಮುಂದುವರಿಕೆಯಾಗಿದೆ ಇದು. ದೇವನಹಳ್ಳಿ ರೈತರ ಈ ಹೋರಾಟ
ರಾಜ್ಯ ಸರ್ಕಾರದ ವಿಶ್ವಾಸಾರ್ಹತೆಗೆ ದೊಡ್ಡ ಸವಾಲಾಗಿದೆ. ಮುಖ್ಯಮಂತ್ರಿಗಳು ನೀಡಿದ್ದ ಆಶ್ವಾಸನೆಗಳು ಈ ಬಿಕ್ಕಟ್ಟನ್ನು ಬಗೆಹರಿಸುವುದೇ ಅಥವಾ ಹೋರಾಟ ಇನ್ನಷ್ಟು ತೀವ್ರಗೊಳ್ಳುವುದೇ ಎಂಬುದನ್ನು ಮುಂದಿನ ದಿನಗಳ ಬೆಳವಣಿಗೆಗಳು ನಿರ್ಧರಿಸಲಿವೆ.